ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನ ನೋಡೋಣ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಮಾರ್ಗ ತ್ರಾಯತೆ ಮಹತೋ ಭಯಾತ್. ಈ ಧರ್ಮ ಮಾರ್ಗ ಅನ್ನೋದ್ರಲ್ಲಿ ಹೋಗಿಬಿಟ್ಟರೆ, ಈಗ ಸಾಂಖ್ಯ ಮಾರ್ಗ ಅನ್ನೋದು ಮುಗಿದು ಹೋಯಿತು. ಈಗ ನಾವು ಕರ್ತವ್ಯ ಧರ್ಮದ ಮಾರ್ಗವನ್ನ ಹೇಳ್ತಾ ಇದ್ದೇವೆ. ಈ ಮಾರ್ಗದಲ್ಲಿ ನಾನೀಗ ನಿನಗೆ ಹೇಳಲಿಕ್ಕೆ ಹೊರಟಂತಹ ಮಾರ್ಗ ಇದೆಯಲ್ಲ, ಇದರಲ್ಲಿ ಯಾವುದು ನಾಶ ಅನ್ನೋದೇ ಇಲ್ಲ, ಇದರಲ್ಲಿ ನಷ್ಟ ಅನ್ನೋದೇ ಇಲ್ಲ. ಸ್ವಲ್ಪವಾದಂತಹ ಧರ್ಮವನ್ನ ನೀನು ಅನುಸರಿಸಿದರೂ ಕೂಡ ಬಹಳ ದೊಡ್ಡದಾದಂತಹ ಕಷ್ಟದಿಂದ ನೀನು ಸುಲಭವಾಗಿ ಪಾರಾಗಿ ಬಿಡ್ತೀಯಾ. ಇಂತಹ ಮಾರ್ಗವನ್ನ ಇನ್ನು ಮೇಲೆ ನಾನು ನಿನಗೆ ಹೇಳ್ತಾ ಇದ್ದೇನೆ, ಕೇಳ್ಕೊ ಅರ್ಜುನ. ನಮ್ಮ ಈ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನ ಮಾಡೋದ್ರಿಂದ ಎಲ್ಲರಿಗೂ ಕೂಡ ನಿಮ್ಮಿಂದ ನಮಗೆ, ನಮ್ಮಿಂದ ನಿಮಗೆ ಆತ್ಮ ಸಾಕ್ಷಾತ್ಕಾರವಾಗಲಿ, ಭಗವಂತನ ಸಾಕ್ಷಾತ್ಕಾರವಾಗಲಿ. ಆತ್ಮ ಸಾಕ್ಷಾತ್ಕಾರ ಅಷ್ಟೇ ಅಲ್ಲ, ಪರಬ್ರಹ್ಮ ಸಾಕ್ಷಾತ್ಕಾರ ಅಂದರೆ ಶ್ರೀ ಕೃಷ್ಣನ ಅನುಗ್ರಹ ನಮ್ಮ ಕಡೆ ಬರಲಿ ಅಂತ ಪ್ರಾರ್ಥಿಸುತ್ತಾ, ಎಲ್ಲರಿಗೂ ಅದನ್ನೇ ಹಾರೈಸ್ತಾ ಇನ್ನೂ ಕೇಳ್ತಾ ಇರಿ. ಇನ್ನು ಬಹಳ ಮಹತ್ವಪೂರ್ಣವಾದಂತಹ ವಿಚಾರಗಳು ಮುಂದೆ ಬರೋದಿದೆ. ಎಲ್ಲರಿಗೂ ಶುಭ ಮಸ್ತು. ಶ್ರೀ ಕೃಷ್ಣ.